ಹಾಯ್ ಫ್ರೆಂಡ್ಸ್, ಇವತ್ತು ವಾಟ್ಸಪ್ನಲ್ಲಿರುವ ಕೆಲವೊಂದಷ್ಟು ಟ್ರಿಕ್ಗಳ ಬಗ್ಗೆ ತಿಳಿಯೋಣ. ನಾನು ಈಗ ವಾಟ್ಸಪ್ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಪಿನ್ ಮಾರ್ಕ್ ಇದೆಯಲ್ಲ, ಪಿನ್ ಮಾರ್ಕ್ ಮೇಲೆ ಒತ್ತಿದರೆ ಇದು ಕಂಟಿನ್ಯೂ ಯಾವಾಗಲೂ ಮೇಲೆ ಇರುತ್ತೆ ಫ್ರೆಂಡ್ಸ್. ಇದು ಕೆಳಗಡೆ ಹೋಗೋದಿಲ್ಲ. ಯಾವುದೇ ಮೆಸೇಜ್ ಬಂದಿರೋದು ಕೆಳಗಡೆ ಹೋಗೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೂ ನೋಟಿಫಿಕೇಷನ್ ಇದು ಮೈಕ್ ಮೇಲೆ ಆಡ್ ಗಿರೆ ಇದೆಲ್ಲ ಇಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಅವರು ಮೆಸೇಜನ್ನು ನೋಟಿಫಿಕೇಷನ್ 8 ಅವರ್ ಅಥವಾ 1 ವೀಕ್ ಸಹ 1 ವರ್ಷವರೆಗೆ ನೀವು ಅವರು ನೋಟಿಫಿಕೇಷನ್ನು ಮ್ಯೂಟ್ ಮಾಡೋದು ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಬಂದಿದ್ದು ಆರ್ಚಿವ್ ಒತ್ತಿದೆ. ಇಲ್ಲಿ ಇದನ್ನು ನೋಡ್ಬೋದು. ನೀವು ಇದನ್ನು ಒತ್ತಿದರೆ ಡೈರೆಕ್ಟ್ ಇಲ್ಲಿ ಕೆಳಗೆ ಬಂದಿರುತ್ತೆ ಫ್ರೆಂಡ್ಸ್. ಆರ್ಚಿವ್ಡ್ 1 ಅಂತಿದೆಯಲ್ಲ, ಇಲ್ಲಿ ತೋರಿಸ್ತಾ ಇದೆ ನೋಡಿ ಆರ್ಚಿವ್ಡ್. ಮತ್ತು ಇದನ್ನು ನಾನು ತೆಗಿತಾ ಇದ್ದೀನಿ ಈಗ ಈ ಥರ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ಬಂದು ನೀವು ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ಪ್ರೈವಸಿ. ಇಲ್ಲಿ ಸೆಕ್ಯೂರಿಟಿ ಅಲ್ಲ ಫ್ರೆಂಡ್ಸ್, ಇದು ಪ್ರೈವಸಿ ಒಳಗೆ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಸ್ಟೇಟಸ್ದಾಗ ಮೈ ಅಕೌಂಟ್ ಅಕ್ಸೆಪ್ಟೆಡ್. ಇಲ್ಲಿ ನೀವು ನೋಡ್ಬೋದು. ನಿಮಗೆ ಯಾರು ನಿಮ್ಮ ಅಕೌಂಟ್ ಅಥವಾ ಸ್ಟೇಟಸನ್ನು ನೋಡಬಾರ್ದು ಅವರನ್ನು ಈ ರೀತಿ ಸೆಲೆಕ್ಟ್ ಮಾಡಿ ಓಕೆ ಕೊಡಿ ಫ್ರೆಂಡ್ಸ್. ಇದು ಮೈ ಕಾಂಟ್ಯಾಕ್ಟ್ಸ್ ಇದೆಯಲ್ಲ, ಇದನ್ನು ಇನ್ನು ಹೋಗಿ ಕೇಟ್ರಿ. ಇದು ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿರೋರು ಮಾತ್ರ ನಿಮ್ಮ ಸ್ಟೇಟಸನ್ನು ನೋಡ್ಬೋದು. ನೆಕ್ಸ್ಟ್ ಇದು ಶೇರ್ ಇರುತ್ತಲ್ಲ, ಇದು ಇಲ್ಲಿ ಸೆಲೆಕ್ಟ್ ಇದೆ ಯಾರ್ದು ನೋಡಿ, ಅವರಿಗೆ ಮಾತ್ರ, ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವರಿಗೆ ಮಾತ್ರ ನೀವು ನಿಮ್ಮ ಸ್ಟೇಟಸ್ ನೋಡಲು ಸಾಧ್ಯವಾಗುತ್ತೆ ಫ್ರೆಂಡ್ಸ್. ನಾನು ಮೈ ಕಾಂಟ್ಯಾಕ್ಟ್ ಎಕ್ಸೆಪ್ಟ್ ಕೊಡ್ತಾಯಿದ್ದೀನಿ. ಇನ್ನು ಇಲ್ಲಿ ಫಿಂಗರ್ ಪ್ರಿಂಟ್ ಲಾಕ್ ಒಂದಿದೆ ಫ್ರೆಂಡ್ಸ್. ಕೆಳಗೆ ಬಂದು ಇಲ್ಲಿ ನೀವು ಎನೇಬಲ್ ಮಾಡಬೇಕಾಗತ್ತೆ. ಇಲ್ಲಿ ಫಿಂಗರ್ ಕೊಡ್ತಾಯಿದ್ದೀನಿ ನಾನು. ಇದು ಫಿಂಗರ್ ಪ್ರಿಂಟ್ ಇದ್ದವ್ರಿಗೆ ಮಾತ್ರ ಫ್ರೆಂಡ್ಸ್ ಮೊಬೈಲ್ನಲ್ಲಿ. ಇದು ಇಮಿಡಿಯೇಟ್ಲಾಗಿ ವರ್ಕ್ ಆಗ್ಬೇಕಾ 1 ನಿಮಿಷ ಅಥವಾ ಅರ್ಧ ತಾಸು ಬಿಟ್ಟಿರುತ್ತೆ ಫ್ರೆಂಡ್ಸ್. ನಾನು ಇಮಿಡಿಯೇಟ್ಲಿ ಕೊಡ್ತಾಯಿದ್ದೀನಿ, ನೀವು ನೋಡ್ಕೊಳ್ಳಿ ಫ್ರೆಂಡ್ಸ್. ಸೊ ದ ಕಂಟೆಂಟ್ ಇನ್ ನೋಟಿಫಿಕೇಷನ್ ಇಲ್ಲಿದೆಯಲ್ಲ ಫ್ರೆಂಡ್ಸ್, ಅದು ನಿಮ್ಗೆ ಯಾವುದೇ ಒಂದು ಮೆಸೇಜ್ ಅಥವಾ ಬಂದರೆ ಅದು ಆ ಥರದ ಕೆಳಗಡೆ ಒಂದು ಲೈನ್ ಕಾಣ್ತಾ ಇರುತ್ತೆ ಫ್ರೆಂಡ್ಸ್. ಅದರಿಂದ ಇದನ್ನು ನೀವು ನೋಟಿಫಿಕೇಷನ್ನು ಆಫ್ ಮಾಡಿಕೊಳ್ಳಿ. ಇದು ಕೆಳಗಡೆ ಬರೋ ಲೈನ್ ಅಂತೂ ತೋರಿಸ್ತಾ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ನೋಡೋಣ. ಈ ಲಾಸ್ಟ್ ಏನಿದೆ ಫ್ರೆಂಡ್ಸ್, ನೋಬಡಿ ಕೊಡ್ತಾ ಇದ್ದೀನಿ ನಾನು. ಇದು ಯಾರಿಗೂ ಗೊತ್ತಾಗಲ್ಲ ನಾವು ಯಾವಾಗ ನೋಡಿದ್ದು ಅನ್ನೋದು. ಪ್ರೊಫೈಲ್ ಫೋಟೋ ಇದೇನು ಬೇಡ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ನಿಮ್ಮ ಅಕೌಂಟನ್ನು ಡಿಲೀಟ್ ಮಾಡೋರಾದರೆ ಇಲ್ಲಿ ಮೈ ಅಕೌಂಟ್ ಡಿಲೀಟ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಮತ್ತು ಇಲ್ಲಿ ನಂಬರ್ ಚೇಂಜ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ನಾನು ಬ್ಯಾಕ್ ಕೊಡ್ತಾಯಿದ್ದೀನಿ. ಇದನ್ನು ನೀವು ಬೇರೆದವರು ಮೊಬೈಲ್ನಲ್ಲಿ ಯೂಸ್ ಮಾಡ್ತಾಯಿದ್ರಿ ಅಥವಾ ನಿಮ್ಮ ವಾಟ್ಸಪ್ಪನ್ನು ಬೇರೆದವರು ಮೊಬೈಲಲ್ಲಿ ಯೂಸ್ ಮಾಡ್ಬೇಕಂತ ಇದ್ರಿ ಸ್ಕ್ಯಾನ್ ಮಾಡ್ಬೋದು, ಅಥವಾ ಅವ್ರದ್ದು ನೀವು ಯೂಸ್ ಮಾಡ್ಬೇಕಂದ್ರೆ ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಒಂದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈ ಮೆಸೇಜ್ ಸೆಲೆಕ್ಟ್ ಮಾಡಿ ಈ ಸ್ಟಾರ್ ಮಾರ್ಕ್ ಮೇಲೆ ಕೊಡೋದು ಫ್ರೆಂಡ್ಸ್. ಸ್ಟಾರ್ ಮಾರ್ಕ್ ಮೇಲೆ ಕೊಟ್ಟ ನಂತರ ಇಲ್ಲಿ ಹೋಗೋದು. ಯಾವುದೋ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸ್ಟಾರ್ಡ್ ಮೆಸೇಜ್ ಇದೆಯಲ್ಲ, ಇಲ್ಲಿ ನೋಡ್ಬೋದು ನೀವು, ಅದು ಇಲ್ಲಿ ಬರ್ತದೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಮಾರ್ಕ್ ರೇಟ್ ಕೊಡ್ಬೋದು, ಅನ್ರೇಟ್ ಕೊಡ್ಬೋದು, ಅಥವಾ ಗ್ರೂಪ್ ಎಕ್ಸಿಟ್ ಆಗ್ಬೋದು. ಎಲ್ಲ ಗೊತ್ತಿದೆ ಅನ್ಕೋತೀನಿ. ಈಗ ನಾನು ಒಂದನ್ನು ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿ ಇಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿ ಮೋರ್ ಹಾಕ್ತಾಯಿದ್ದೀನಿ.
ಇಲ್ಲಿ ಎಕ್ಸ್ಪೋರ್ಟ್ ಚಾರ್ಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ವಿತೌಟ್ ಮೀಡಿಯಾ ಅಥವಾ ಇನ್ಕ್ಲೂಡಿಂಗ್ ಮೀಡಿಯಾ ಅಂತ ಇದೆಯಲ್ಲ, ವಿತೌಟ್ ಮೀಡಿಯಾ ಅಂದರೆ ಮೆಸೇಜ್ ಅಟ್ಟ ಹೋಗುತ್ತೆ ಫ್ರೆಂಡ್ಸ್. ಇನ್ಕ್ಲೂಡಿಂಗ್ ಮೀಡಿಯಾ ಅಂದರೆ ಅವ್ರು ಕಳಿಸಿದಂಥ ಫೋಟೋಸು ಮತ್ತು ವಿಡಿಯೋಸು ಎಲ್ಲ ಎಕ್ಸ್ಪೋರ್ಟ್ ಆಗ್ತವೆ. ಇನ್ಕ್ಲೂಡಿಂಗ್ ಮೀಡಿಯಾ ಕೊಟ್ಟರೆ ನೀವು ಯಾರಿಗೆ ಬೇಕೋ ಅವರಿಗೆ ಶೇರ್ ಮಾಡ್ಬೋದು ಫ್ರೆಂಡ್ಸ್.